ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಸೈನ್ಸ್ ಕಾಲೇಜಿನ 2023-24 ಸಾಲಿನ ವಿದ್ಯಾರ್ಥಿನಿಯರಿಗೆ ಪದವಿ ಪ್ರದಾನ ಕಾರ್ಯಕ್ರಮ ಮತ್ತು ಕಾಲೇಜು ವಾರ್ಷಿಕೋತ್ಸವವು ನಾಟೇಕಲ್ನ ಕಣಚೂರು ಕ್ಯಾಂಪಸ್ನ ಕಾಲೇಜು ಸಭಾಂಗಣದಲ್ಲಿ ನಡೆಯಿತು. ಕೊಣಾಜೆ ನಡುಪದವಿನ ಪಿಎ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಮೀಸ್ ಎಂಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಪದವಿ ಎನ್ನುವುದು ವಿದ್ಯಾರ್ಥಿಗಳಿಗೆ ಪಾಸ್ಪೋರ್ಟ್ ಇದ್ದ ಹಾಗೆ. ಆದರೆ ಉದ್ಯೋಗಕ್ಕೆ ಬೇಕಾದ ವೀಸಾ ಎನ್ನುವುದು ತಾವು ಪಡೆದಿರುವ ಪದವಿಯ ವಿಷಯದಲ್ಲಿರುವ ಕೌಶಲ್ಯದಲ್ಲಿ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪದವಿಯೊಂದಿಗೆ ಆಧುನಿಕ ತಂತ್ರಜ್ಞಾನಗಳಲ್ಲಿ ಕೌಶಲ್ಯವನ್ನು ಪಡೆದರೆ ವೃತ್ತಿ ಜೀವನದಲ್ಲಿ ಉತ್ತಮ ಸ್ಥಾನಮಾನವನ್ನು ಪಡೆಯಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. Focused on impressing others rather than expressing ourselves. I repeat once again. We are focused on impressing others rather than expressing ourselves. I'll tell you one example. When I go and eat in a hotel, previously we used to enjoy each and every bite of the food. But nowadays, instead of enjoying the food, people are focused on taking a photo and posting a pic on Facebook and Instagram and getting a like. And instead of enjoying the food, we enjoy the likes that we get on the Instagram or the social media. Yes, you can do it, no problem. But it should not be at the expense of enjoying the food, expressing yourself. Expressing yourself is very, very important rather than getting some kind of likes from pseudo community. When I call pseudo means it is a hype that is not very much important for us. So for us, friend circles will be there, but sometimes what happens is that at this age, what our parents tell, we don't understand, and what we tell the parents do not understand. So if the parents are here in this gathering, we should have a very considerative lookout for our children. We should be open to listen to them, and when they come to our houses. ಕಣಚೂರು ಸಮೂಹ ವಿದ್ಯಾಸಂಸ್ಥೆಗಳ ಸ್ಥಾಪಕ ಡಾಕ್ಟರ್ ಯುಕೆ ಮೋನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶಿಕ್ಷಣವನ್ನು ಯಶಸ್ವಿಯಾಗಿ ಮುಗಿಸಿ ಉನ್ನತ ಶಿಕ್ಷಣವನ್ನು ಪಡೆದು ದೇಶಕ್ಕಾಗಿ ತನ್ನಿಂದಾದ ಕೊಡುಗೆ ಕೊಡಲು ಮುಂದಾದಾಗ ಸಮಾಜಕ್ಕೂ ಹೆತ್ತವರಿಗೂ ಸಂಸ್ಥೆಗೂ ಹೆಮ್ಮೆ. ದೇಶದ ಆಗುಹೋಗುಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಇರಬೇಕು ಎಂದರು. ಒಳ್ಳೆಯದು. ನಮ್ಮ ಸಮಾಜದಲ್ಲಿ ನಿಮಗೀಗ 18 ವರ್ಷ ಆದರೆ ಒಂದು 24-25 ವರ್ಷದ ಸಹಪಾಠಿಗಳು ನಿಮಗೆ ಬೇಕು. ಇನ್ನು ಅದಕ್ಕಿಂತ ಜಾಸ್ತಿ ವಯಸ್ಸು ನಿಮಗೆ ಆದರೆ ಅದಕ್ಕೂ ಕಷ್ಟ ಮ್ಯಾಚ್ ಆಗೋದು. ನಮ್ಮ ಈ ಸಮಾಜದಲ್ಲಿ ಯಾವುದೇ ಧರ್ಮ ಜಾತಿ ಇದ್ದರೂ ಕೂಡ ಒಂದು 6-7 ವರ್ಷ ಗಂಡು ಮತ್ತು ಹೆಣ್ಣಿಗೆ ಡಿಫ್ರೆನ್ಸ್ ಬೇಕಾಗ್ತದೆ ಸಹಜೀವನ ನಡೆಸಲಿಕ್ಕೆ. ಇದು ನಮ್ಮ ಹಿರಿಯರಿಂದ ಬಂದ ಬಳವಳಿ ಇರ್ಬೋದು. ಕ್ಲಾಸ್ಮೇಟ್ಗಳು ಅಥವಾ ಒಂದೇ ಏಜಿನವರು ಕೆಲವೊಂದು ಇರ್ಬೋದು. ಆದರೆ ವಯಸ್ಸು ಕಾಲಕ್ಕೆ ಅದು ಏರುಪೇರಾಗ್ತದೆ ಅಂತ ಹೇಳುವ ನಂಬಿಕೆ ನಮ್ಮಲ್ಲಿ ಭಾರತೀಯರಲ್ಲಿ, ಪ್ರತ್ಯೇಕವಾಗಿ ಮುಸಲ್ಮಾನರಲ್ಲಿ. ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಸೈನ್ಸ್ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಇಕ್ಬಾಲ್ ಅಹ್ಮದ್ ಯುಟಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. Today we gather to celebrate the hard work, dedication and achievement of our graduates as they embark on new chapter in their life. To the graduates, I want to congratulate each and every one of you for reaching this incredible milestone. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ವಿದ್ಯಾರ್ಥಿನಿಯರನ್ನು ಅಭಿನಂದಿಸಲಾಯಿತು. ಕಣಚೂರು ವಿದ್ಯಾಸಂಸ್ಥೆಯ ಸಲಹಾ ಮಂಡಳಿಯ ಅಧ್ಯಕ್ಷ ಪ್ರೊಫೆಸರ್ ಡಾಕ್ಟರ್ ಎಂ ಅಬ್ದುಲ್ ರೆಹಮಾನ್, ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ನಿರ್ದೇಶಕ ಅಬ್ದುಲ್ ರೆಹಮಾನ್, ಕಣಚೂರು ವೈದ್ಯಕೀಯ ಕಾಲೇಜಿನ ಮುಖ್ಯ ಶಿಕ್ಷಕ ಡಾಕ್ಟರ್ ಹರೀಶ್ ಶೆಟ್ಟಿ,
ಕಣಚೂರು ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಶಹನವಾಸ್ ಮಣಿಪ್ಪ, ಕಣಚೂರು ಪಿಯು ಕಾಲೇಜಿನ ಪ್ರಾಂಶುಪಾಲೆ ಶಹದಾ, ಕಣಚೂರು ಪಬ್ಲಿಕ್ ಸ್ಕೂಲ್ನ ಪ್ರಾಂಶುಪಾಲೆ ಕೆರನ್ ಡಿಸೋಜಾ, ಕಣಚೂರು ಪ್ರೈಮರಿ ಸ್ಕೂಲ್ನ ಪ್ರಾಂಶುಪಾಲೆ ಲಿನೆಟ್ ಡಿಸೋಜಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವು ನಡೆಯಿತು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ತೇರಳಕಟ್ಟೆ.